ಮನುಷ್ಯನ ಬದುಕಿದ್ದಾಗ ಅವರು ಏನ್ ಅವ್ರ ವ್ಯಾಲ್ಯೂ ಗೊತ್ತಾಗಲ್ಲ. ನಾನು ಹೋದ್ಮೇಲೆ ಈ ತಾಲೂಕನ್ನ ಏನ್ ಮಾಡ್ತೀರಾ ಅಂತ, ಅದರಿಂದ ನೆನೆಸ್ಕೊಳ್ಳಕ್ಕೆ ಇವತ್ತೊಂದು ಅವಕಾಶ ಕೊಟ್ಟಿದ್ದಾರೆ. ಜನಮೆಚ್ಚಿನ ನಾಯಕನಾದಂತಹ ಆಲಂಗೂರು ಸೀನಣ್ಣನವರ 13ನೇ ಪುಣ್ಯಸ್ಥಿತಿಯ ಕಾರ್ಯಕ್ರಮವನ್ನು ಅವರಿಗೆ ಪುತ್ರ ಸಮಾನದಂತ ಬಾಲಕೃಷ್ಣರವರು ಇವತ್ತು ಈ ತಾಲೂಕಿನಲ್ಲಿ ಬಡಬಗ್ಗರಿಗೆ ಒಂದು ಕಂಬಳಿ ವಿತರಣೆಯ ಕಾರ್ಯಕ್ರಮವನ್ನು ಅವರ ಹೆಸರಿನಲ್ಲಿ ಹಮ್ಮಿಕೊಂಡಿದ್ದಾರೆ. ಎಲ್ಲರ ಪರವಾಗಿ ಅವರಿಗೆ ಧನ್ಯವಾದಗಳು ಹೇಳುತ್ತಾ, ಇವತ್ತು ಎಲ್ಲ ಆಲಂಗೂರನ ಬಗ್ಗೆ ಶ್ರೀನಿವಾಸ ರೆಡ್ಡಿ ಅವರು ಎಲ್ಲಾನು ಹೇಳಿದ್ದಾರೆ. ಆದರೆ ಮನುಷ್ಯನ ಬದುಕಿದ್ದಾಗ ಅವರು ಏನ್ ಅವ್ರ ವ್ಯಾಲ್ಯೂ ಗೊತ್ತಾಗಲ್ಲ. ಮನುಷ್ಯ ಹೋದ ಮೇಲೆ ಅವ್ರು ಮಾಡಿರ್ತಕ್ಕಂಥ ಕಾರ್ಯಗಳು, ಅವ್ರು ನಡ್ಕೊಂಡಂಥ ರೀತಿ ಅವೆಲ್ಲ ನಮಗೆ ಇವಾಗ ಜ್ಞಾಪಕ ಆಗುತ್ತೆ. ಅವ್ರು ಹೇಳ್ತಾ ಇದ್ರು, ಎಲ್ಲ ನಮ್ಮ ಮುಖಂಡರಿಗೆಲ್ಲ ಗೊತ್ತೇ ಇರತಕ್ಕಂಥ ವಿಷಯನೇ. ನಾನು ಹೋದ್ಮೇಲೆ ಈ ತಾಲೂಕನ್ನ ಏನ್ ಮಾಡ್ತೀರಾ ಅಂತ, ಅವಾಗ ನಮ್ಗೆ ಅರ್ಥ ಆಗ್ತಾ ಇಲ್ಲ ಏನ್ ಹಿಂಗೆ ಹೇಳ್ತಾರೆ ಅಂತ. ಆಯ್ತು, ಎಲ್ಲಾ ಸಮಾಜದವ್ರನ್ನು, ಎಲ್ಲಾ ವರ್ಗದವ್ರನ್ನು, ಎಲ್ಲಾ ಇದ್ರನ್ನು ಸಮಾನವಾಗಿ ನೋಡ್ಕೊಂಡು ಹೋಗಿರ್ತಂತ ಒಂದು ಮಹಾನ್ ಭಾವ ಅಂತಾನು ಹೇಳ್ಬೋದು. ಅದಕ್ಕೆ ನಮ್ ಜೊತೆಯಲ್ಲಿ ಇದ್ದಂಗೆನೆ ಕಾಣಿಸ್ತಾನೆ ವಿನಃ ದೂರ ಹೋದಂಗಿಲ್ಲ. ಎಲ್ಲಿ ಹೋದ್ರು ಅಯ್ಯಪ್ಪನ ಒಂದು ಜ್ಞಾಪಕಾರ್ಥವಾಗಿ ಎಲ್ಲಾನು ಕಾರ್ಯಕ್ರಮ ಮಾಡಿದ್ದಾನೆ ಈ ತಾಲೂಕಲ್ಲಿ. ಸಮುದಾಯ ಭವನ ಇರ್ಬೋದು, ಶಾಲೆಗಳಿರ್ಬೋದು, ಬೇಕಾದಷ್ಟು ಜನಕ್ಕೆ ಬೋರ್ವೆಲ್ಸ್ ಆಗ್ಬೋದು, ಹೇಳಕ್ಕಾಗಲ್ಲ. ಒಂದ್ ದಿವಸ ಹೇಳಿದ್ರು ಅವ್ರನ್ನ ಇರಾಗಲ್ಲ. ಅದರಿಂದ ನೆನೆಸ್ಕೊಳ್ಳಕ್ಕೆ ಇವತ್ತೊಂದು ಅವಕಾಶ ಕೊಟ್ಟಿದ್ದಾರೆ. ಇಂಥ ಕಾರ್ಯಕ್ರಮ ಅವರ ಅಯ್ಯಪ್ಪನ ಹೆಸರಲ್ಲಿ ನಡಿಬೇಕು ಅಂತ ಈ ತಾಲೂಕಲ್ಲಿ ಎಲ್ಲಾ ಮುಖಂಡರು ಕೇಳ್ಕೊಳ್ಳುತ್ತಾ, ಇಲ್ಲಿಗೆ ಮರಿಬೇಡ್ರಿ. ಯಾಕಂತ ಹೇಳಿದ್ರೆ ಬೇಕಾದಷ್ಟು ಜನ ಇವತ್ತು ನಾವೆಲ್ಲ ಸ್ಟೇಜ್ ಮೇಲೆ ಬಂದು ಮಾತಾಡ್ಬೇಕು ಅಂತಾರೆ, ಮಾತನಾಡಕ್ಕೂ ಅವಾಗ ಆಗ್ತಾ ಇಲ್ಲ, ಸ್ಟೇಜ್ ಹತ್ತಾ ಇರಲಿಲ್ಲ. ಎಲ್ಲೋ ಇದ್ದವ್ರನ್ನಂತೆಲ್ಲ ಲೀಡರ್ ಮಾಡಿದ್ದಾರೆ. ಡಿಸ್ಟಿಕ್ ಸ್ಟೇಟ್ಗಳಲ್ಲಿ ಎಲ್ಲಾವುದು ಪ್ರತಿನಿಧಿಗಳು ಮಾಡಿ ಈ ತಾಲೂಕಿನ ಕಳಿಸಿದ್ದಾರೆ. ಅಯ್ಯಪ್ಪನ ಒಂದು ಆಕಾಂಕ್ಷೆಗಳನ್ನು ಏನ್ ಅಯ್ಯಪ್ಪನ ಮನಸ್ಸಲ್ಲಿತ್ತು ಆ ತರ ನಡ್ಕೊಂಡು ಹೋಗ್ಬೇಕು ಅಂತ ಎಲ್ಲಾ ಮುಖಂಡರು ಕೇಳ್ಕೊಳ್ಳುತ್ತಾ, ಇವತ್ತು ಈ ಸಂದರ್ಭ ಕಳಿಸ್ಕೊಟ್ಟದ್ದು ನಿಮ್ಮೆಲ್ಲರಿಗೂ, ಮುಖಂಡರಿಗೂ, ಪತ್ರಕರ್ತರಿಗೂ, ಜನಕ್ಕೆ ವಂದಿಸುತ್ತಾ, ಜೈ ಹಿಂದ್, ಜೈ ಕರ್ನಾಟಕ, ಜೈ ಆಲಂಗೂರು ಶ್ರೀನಿವಾಸ.